ಏನಾಗಿದೆ ಈಗ ಯುವಕರು ಎಲ್ಲ ಸಾಮಾಜಿಕ ಜಾಲತಾಣದ ಹಿಂದೆ ಬಿದ್ದು ಒದ್ದಾಡ್ತಿದಾರೆಲ್ಲ. ಯಾರು ನೋಡಿ ಒಂದು ಪುಟ್ಟ ಮಗುವಿಂದ ಹಿಡಿದು ಬಹಳ ಓಲ್ಡರ್ ಫೆಲೋಸ್ ವರೆಗೂ ಕೂಡ ಎಲ್ಲರೂ ಸೋಷಿಯಲ್ ಮೀಡಿಯಾ ಜೊತೆ ಹೋಗ್ಬಿಟ್ಟಿದ್ದಾರೆ. ಸೊ ಸೋಷಿಯಲ್ ಮೀಡಿಯಾ ಬೇಡ ಅಂತ ಹೇಳ್ತಿಲ್ಲ, ಆದ್ರೆ ಅಗತ್ಯಕ್ಕಿಂತ ಮೀರಿ ಹೋಗ್ತಾ ಇದೆ. ಅಥವಾ ನಮ್ಮ ನಾಲೆಡ್ಜ್ಗೆ ಏನ್ ಬೇಕು ಅದನ್ನ ಮಾತ್ರ ತಗೊಳ್ತಾ ಇಲ್ಲ, ಅದನ್ನ ಮೀರಿ ಬೇರೆ ಬೇರೆದೇನೇನೋ ನೋಡ್ತಾ ಇರ್ತಕ್ಕಂಥದ್ದು ಸಮಯ ಅದರಲ್ಲಿ ಹಾಳಾಗ್ತದೆ. ದೃಶ್ಯ ಮಾಧ್ಯಮ, ಟಿವಿ, ಸೋಷಿಯಲ್ ಮೀಡಿಯಾ ಇದ್ರೊಳಗೆ ಸಮಯ ಕಳೆದೋಗ್ಬಿಡುತ್ತೆ ಎಲ್ಲರದು. ಸೊ ಈಗ ಜನ ಎಲ್ಲ ಪ್ರತಿಯೊಬ್ರು ಯಾರು ಕೇಳಿದ್ರು ನಾನೀಗ ಬಿಸಿ ಅಂತ ಹೇಳ್ತಾರೆ. ನಾನು ಹೇಳಕ್ ಬಯಸ್ತೀನಿ, ಎ ಬಿಸಿ ಮ್ಯಾನ್ ಈಸ್ ಎ ಲೇಜಿ ಮ್ಯಾನ್. ಓಕೆ, ನಿಮಗೆ ಐರಾನಿಕಲ್ ಆಗಿದೆ. ಆಸಕ್ತಿ ಇದ್ರೆ, ನೀವು ಯಾವ ಕ್ಷೇತ್ರದಲ್ಲೂ ಕೆಲಸ ಮಾಡ್ಬೋದು. ನಾನು ನನ್ನ ಎಲ್ಲಾ ಕ್ಷೇತ್ರದಲ್ಲೂ ನನ್ನ ಎಂಗೇಜ್ ಮಾಡಕ್ ನಾನು ಒಂದಷ್ಟು ಸಮಯಗಳನ್ನ ಅಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಎಲ್ಲರೂ ಕೊಡ್ಬೋದು, ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲರೂ ಕೊಡ್ಬೋದು. ಆಮೇಲೆ ಓದಿದೆಯಲ್ಲ, ಓದಿನ ಹಸಿವು ಸಾವಿನ ತನಕ. ಬಟ್ ಯಾರೋ ನಾನೊಬ್ಬ ಜ್ಞಾನಿ ಅಂತ ಹೇಳ್ಕೊಳ್ಳಿಕ್ ಸಾಧ್ಯ ಇಲ್ಲ ಪ್ರಪಂಚದಲ್ಲಿ. ಜೀವನದ ಕೊನೆಯ ಕ್ಷಣದವರೆಗೂ ಕೂಡ ನೀವು ತಿಳಿತಕ್ಕಂಥದ್ದು, ಕಲಿತಕ್ಕಂಥದ್ದು ನಿರಂತರವಾಗಿ ಇರುತ್ತೆ, ನಿರಂತರವಾದ ಪ್ರಕ್ರಿಯೆ. ನಾನು ಇಂಜಿನಿಯರಿಂಗ್ ಮುಗಿದ್ಮೇಲೆ ಇದನ್ನೆಲ್ಲ ಕರೆಸ್ಪಾಂಡೆನ್ಸು ಇದರಲ್ಲೆಲ್ಲ ಓದಿದ್ದು ಜಸ್ಟ್ ಫಾರ್ ದಿ ಸೇಕ್ ಆಫ್ ನಾಲೆಡ್ಜ್. ಈಗ ಬಹಳಷ್ಟು ಜನ ಯೋಚನೆ ಮಾಡೋದು, ನನಗೆ ಇದರಿಂದ ಏನ್ ಕೆಲಸ ಸಿಗುತ್ತೆ, ನನಗೆ ಹುದ್ದೆ ಲಭಿಸುತ್ತಾ, ಪ್ರಾಫಿಟ್ ಮೋಟಿವ್, ಸೆಲ್ಫ್ ಸೆಂಟ್ರಿಕ್. ಇದೇನಕ್ಕೆ ಓದ್ಬೇಕು? ವಿದ್ಯೆ ಜ್ಞಾನಕ್ಕಾಗಿ. ಯು ಡೂ ಎನಿ ಜಾಬ್. ನಾನು ಇಂಜಿನಿಯರಿಂಗ್ ಮಾಡಿ ನಾನು ಇಂಜಿನಿಯರ್ ಆಗ್ಬೇಕು ಅಂತಿಲ್ಲ, ಆದ್ರೆ ನಿಮ್ಮ ನಾಲೆಡ್ಜ್ ಎನ್ಹಾನ್ಸ್ ಆಗುತ್ತೆ, ನಿಮ್ಮ ಜ್ಞಾನ ವೃದ್ಧಿ ಆಗುತ್ತೆ. ಅದಕ್ಕಾಗಿ ನೀವು ಓದಿ ಅದನ್ನ ಜ್ಞಾನ ವೃದ್ಧಿ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೀನಿ ನಾನು.